ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸಿ 2.5 ವರ್ಷ ಆಗಿದೆ. ಆದರೆ ನಿಮ್ಮ ಕ್ಷೇತ್ರದ ಜನ ಅನುದಾನ ತಂದವರು ಯಾರು ಅಂತ ಚರ್ಚೆ ಮಾಡ್ತಿದ್ದಾರಲ್ಲ, ಯಾವ ಕಾರಣಕ್ಕೆ? ಅವ್ರಿಗೆ ಕ್ಷೇತ್ರದಲ್ಲಿ ಇವತ್ತು ಮಾತಾಡ್ತಾವ್ರೆ. ನಮ್ಗೆ ಅನುದಾನ ಇಲ್ದಿದ್ರು ಕೂಡ ಅವಾಗ ಕೋರ್ಟ್ಗೆ ಹೋಗಿ ತಂದು ಇವತ್ತು ಬೇಕಾದಷ್ಟು ಕೆಲಸ ಮಾಡಿಕೊಟ್ಟವ್ರೆ. ಇವತ್ತು ನೋಡಿ, ಇವತ್ತು ಯಾವುದು ನೀವು ಅಡ್ಗಾಲ ಆಗ್ತಾ ಇಲ್ಲ. ನೀವೇ ನಿಂತು ಹಣ ತಂದು ಕೆಲಸ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಆ ಕಡೆ ಹೇಳೋರೆ, ಬಿಜೆಪಿಯವರೇ ಸುಮಾರು ಜನ ಹೇಳೋರು ನನಗೆ, ನೀವು ಅಷ್ಟು ತೊಂದರೆ ಕೊಟ್ಟರು ನೀವು ಇದು ಮಾಡ್ತಾ ಇದ್ದೀರಲ್ಲ ಅಂತ ನಮ್ಗೆ ಎಷ್ಟೋ ಜನ ಕೇಳವ್ರೆ. ಆದ್ರೆ ನಾನು ಅದೇ ಕೆಲಸ ಮಾಡಿದ್ರೆ ನನಗೂ ಅವ್ನಿಗೆ ವ್ಯತ್ಯಾಸ ಏನು? ಹಾಗಾಗ್ಬಾರ್ದು. ಜನಗಳು ನಮ್ಗೆ ಜನ ಮುಖ್ಯ. ಜನಗಳಿಗೆ ಈಗ ನಮ್ಮ ತಿಕ್ಕಾಡ್ತಿಂದ ಜನಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೂರದೃಷ್ಟಿ ಇಟ್ಕೊಂಡು ನಾನು ಆ ಕೆಲಸ ನಾನು ಮಾಡಕ್ ಹೋಗಿಲ್ಲ ಅವ್ರ ತರ. ಈ ಖಾತೆ ಬಗ್ಗೆ ಮಾತಾಡ್ಲೇಬೇಕು. ಈ ಖಾತೆ ನಿಜಕ್ಕೂ ಕೂಡ ಹೆಲ್ಪ್ ಆಗಿದೆಯಾ ಮೇಡಮ್? ಈ ಖಾತೆ ಅದೊಂದು ಒಳ್ಳೆ ಕೆಲಸನೇ. ಈ ಖಾತೆ ಏನಂತಂದ್ರೆ ಪಕ್ಕ ಅವ್ರದ್ದು ಯಾರು ಮೋಸ ಮಾಡೋಕ್ಕಾಗಲ್ಲ ಜನಗಳು ಮುಂದೆ ಯಾವತ್ತೇ ಆಗಲಿ. ಈ ಖಾತೆ ಏನು ಬಿಟ್ಟಿದ್ದಾರೆ ಇವತ್ತು ಪೂರ್ತಿ ಅವ್ರದ್ದು ಬಿಲ್ಡಿಂಗ್ ಇರ್ಬೋದು, ಅವ್ರ ಸೈಟ್ ಇರ್ಬೋದು, ಆಮೇಲೆ ಓನರ್ ಫೋಟೋ ಇರ್ಬೋದು, ಆಮೇಲೆ ಶೆಡ್ಯೂಲ್ಗಳು 4 ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪಕ್ಕ ಅದು ಈ ಖಾತೆ ಒಳಗೆ ಬರ್ತದೆ. ಆದ್ರೆ ಯಾರು ರಿಜಿಸ್ಟ್ರೇಷನ್ ಮೋಸ ಮಾಡೋಕ್ಕಾಗಲ್ಲ. ಅದು ಒಳ್ಳೆ ಕೆಲಸ. ಅದು ಈ ಖಾತೆ ಅಂತ ನೀವು ಹೇಳಿದ್ರಲ್ಲ, ಈ ಖಾತೆನ ಇವತ್ತು ಬೆಂಗಳೂರಲ್ಲಿ ಇವತ್ತು ಹೈಯೆಸ್ಟ್ 15,500 ಈ ಸ್ವತ್ತು ನಾನು ಫ್ರೀಯಾಗಿ ಮಾಡ್ಕೊಟ್ಟಿದ್ದೀನಿ ಜನಗಳಿಗೆ. ಫ್ರೀಯಾಗಿ ನನ್ನ ಆಫೀಸಲ್ಲಿ ಇವತ್ತು ಅರ್ಧ ಎಕರೆ ಆಫೀಸ್ ಇಟ್ಕೊಂಡಿದ್ದೀನಿ. ಆಫೀಸಲ್ಲಿ ಇವತ್ತು 4 ಜನ ನನ್ನ ಅಸಿಸ್ಟೆಂಟ್ ಇಟ್ಕೊಂಡಿದ್ದೀನಿ. ಅವ್ರಿಗೆ ಇವತ್ತು 16,000 ತನಕ ಇವತ್ತು ಈ ಸ್ವತ್ತು ನಾನು ಮಾಡ್ಕೊಟ್ಟಿದ್ದೀನಿ. ಇವತ್ತು ಮಾಡ್ಕೊಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಆಫೀಸಿಂದ ಬಂದಾಗ ನಾನು ಈ ಸ್ವತ್ತು 7 ಜನ ಕೂತಿದ್ರು. ಮಾಡ್ಕೊಡ್ತಾ ಇದ್ದೀನಿ ನಾನು. ಖಂಡಿತ. ಕರ್ನಾಟಕ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ನಿಮ್ಮ ಈ ಜನಸೇವೆಗೆ ಸಂಪೂರ್ಣ ಸಹಕಾರ ಅನ್ನೋದು ಸಿಗ್ತಿದ್ಯಾ? ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆಯಾ? ಇಲ್ಲಿ ಈಗ ಈ ಸರ್ಕಾರ ಮೇಡಮ್ ಇವಾಗ ಅದು ಏನಾಗಿದೆ, ನಾನು JDS ಇದರಲ್ಲಿ ನಾನು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ಸನ್ಮಾನ್ಯ ಕುಮಾರಣ್ಣವರು ನಮ್ಮನ್ನು ಗುರುತಿಸಿ ಮನೆಗೆ ದೊಡ್ಡವರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಬಂದು, ಇಲ್ಲ ನಿಮಗೆ ಒಳ್ಳೇದಾಗ್ತದೆ ನೋಡು ಅಂತ ನನ್ನ ಮನೆಗೆ ಬಂದು ನಮಗೆ B.Pharm ಕೊಟ್ಟರು. ಅವತ್ತು ಓದೋ ಇಡೀ ಕ್ಷೇತ್ರದ ಜನ ನಮ್ಮ ಕೈ ಹಿಡಿದ್ರು. ಕೈ ಹಿಡಿದಾದ್ಮೇಲೆ ಯಾವತ್ತೂ ಒಬ್ರಿಗೂ ನೋವಾಗ ರೀತಿ ನಾನು ನಡ್ಕೊಂಡಿಲ್ಲ. ಆ ಥರ ಕೆಲಸ ಮಾಡ್ಕೊಂಬಂದಿದ್ದೀನಿ ಇವತ್ತು ಆ ಕ್ಷೇತ್ರದಲ್ಲಿ. ಇಲ್ಲಿ ಇವತ್ತು ಅದೇನಾಗಿದೆ, ಮೈತ್ರಿ ಆದರು. ಮೈತ್ರಿ ಆದಾಗ ಇವತ್ತು ಮೈತ್ರಿ ಆಗಿದ್ದಾರೆ. ಇವತ್ತು ದೊಡ್ಡವರು ಇವತ್ತು ಪಕ್ಷದ ಹಿತದೃಷ್ಟಿಯಿಂದನ, ದೇಶದ ಹಿತದೃಷ್ಟಿಯಿಂದನ, ರಾಜ್ಯದ ಹಿತದೃಷ್ಟಿಯಿಂದನೂ ಅವರು ಮೈತ್ರಿ ಮಾಡಿದ್ದಾರೆ. ಯಾಕಂದರೆ ದೊಡ್ಡವರು ಅವರು ಪಕ್ಷದ ಮುಖಂಡರು ಕೂತ್ಕೊಂಡು ತೀರ್ಮಾನ ತಗೊಂಡಾಗ ನಾವು ಯಾರು ಆ ಚಕಾರ ಎತ್ತಕ್ಕೆ ಆಗಲ್ಲ. ಯಾಕಂದರೆ ಅವ್ರು ಒಳ್ಳೆ ದೂರದೃಷ್ಟಿ ಇಟ್ಕೊಂಡು ಮಾಡ್ಯವ್ರೆ. ಬಟ್ ನಂದೇನಾಗಿದೆ ಅಲ್ಲಿ ಕ್ಷೇತ್ರದಲ್ಲಿ, ನಾನು ರಾಜಕಾರಣಿ ಅಲ್ಲ. ಇಲ್ಲಿ ಯಾವಾಗ ಹಿಂದೆ ಇದ್ದ ಶಾಸಕ ಈ ದರ್ಪ, ದೌರ್ಜನ್ಯ, ದಬ್ಬಾಳಿಕೆಗಳು ಇದನ್ನ ಕೊನೆಗಾಣಿಸ್ಬೇಕು ಅಂದ್ಬಿಟ್ಟು ಹೇಳಿ ಇಡೀ ಕ್ಷೇತ್ರ ಜನ ನನ್ನ ಕರ್ಕೊಂಬಂದು ನಿಲ್ಸಿರು. ಇವಾಗ ಯಾರು ಈಗ ಮೈತ್ರಿ ಆದಾಗ, ಈಗ ನಾನು ಮೈತ್ರಿ ಆದ್ರೆ ಅವ್ರ ಜೊತೆನೆ ಕೊಡ್ಕೊಬೇಕು. ಈಗ ಅವ್ರ ವಿರುದ್ಧಾಗೆ ನಾನು ಬಂದಿರೋನು. ನಾನು ರಾಜಕಾರಣಿ ಅಲ್ಲ. ನಾನೊಂದು ಸಣ್ಣ ಕೆಲಸ ಹುದ್ದೆಯಲ್ಲಿ ಅಫಿಷಿಯಲ್ಸ್ ಆಗಿ ಕೆಲಸ ಮಾಡ್ತಿದ್ದವನು. ಅಂತನ್ನ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿರು ಬಂದು ಕೊಟ್ಟವ್ರೆ, ಜನ ಗುರುತಿಸವ್ರೆ. ನಾನು ಅದ್ರ ಜೊತೆಗೆ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಈಗ ನಾನು ರಾಜಕೀಯದನಾಗಿದ್ರೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಈ ಜನಗಳಿಗೆ ಈ ತೊಂದರೆ ಇವೆಲ್ಲ ಈ ದರ್ಪ ದೌರ್ಜನ್ಯಗಳು ವಿರುದ್ಧವಾಗಿ ನಾನು ಬಂದು ನಿನ್ಸಿ ಗೆಲ್ಸಿರುವಾಗ ನಾನು ಹೋದ್ರೆ ಅಲ್ಲಿ ಕಳ್ಳರು ಸಂತಕ್ಕೆ ಹೋದಂಗೆ ಆಗ್ತದೆ ಜೊತೆ ಸೇರ್ಕೊಂಡು ಹೋದ್ರೆ. ಅದಕ್ಕೆ ನನಗೆ ಮನಸ್ಸು ಒಪ್ಪಲಿಲ್ಲ, ನಾನು ಹೇಳೇ ಬಂದೆ. ಹಾಗಾಗಿ ಇದೇ ಕಾರಣ ಆಯ್ತು JDS ಬಿಟ್ಟು ನೀವು ಕಾಂಗ್ರೆಸ್ ಬೇರೆ ಅಂತ ಆಪರೇಷನ್ ಕಮಲದಲ್ಲೇ ನನಗೆ ಡಿಮ್ಯಾಂಡ್ ಬಂತು. ಅವಾಗ ಎಷ್ಟು ಪ್ರೆಸರ್ ಬಂತು, ಅವತ್ತೇ ನಾನು ಹೋಗಿಲ್ಲ. ಅಂತ ಮಂತ್ರಿ ಮಾಡ್ತಿದ್ದರಿಂದಾಗೆ ಹೋಗಿಲ್ಲ. ಇನ್ನು ಈಗ ಹೋಗ್ಬಿಡ್ತಾರೆ ಈಗ ಅಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಈಗ ಯಾಕೆ ಬಿಟ್ಟೋದ ಅಂತಂದ್ರೆ ಅಂತ ಇದ್ರಲ್ಲೇ ಹೋಗಿಲ್ಲ. ನಾನು ನಿಯತ್ತಾಗಿದ್ದವನು. ಎಲ್ಲಿ ಯಾವುದೇ ಕೆಲಸ ಇರಲಿ, ಎಲ್ಲೇ ಇರಲಿ, ನಾನು ನಿಯತ್ತೆ. ನಾನು ಕ್ಲಿಯರ್, ಯಾವುದೇ ನಮಗೆ ಕೈ ಬಾಯಿ ಎಲ್ಲ ಶುದ್ಧ ಇಟ್ಕೊಂಡು ಕೆಲಸ ಮಾಡೋನು ನಾನು. ಪಕ್ಷದ ನನಗೂ ಸಾಕಷ್ಟು ಜನ, ನಮಗೂ BJP-ಅವರಿಗೆ RSS ಅಲ್ಲಿ ಸಾಕಷ್ಟು ಜನ ನಮಗೂ ಇದ್ದಾರೆ. ನನಗೆ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇಲ್ಲ, ವ್ಯಕ್ತಿ ಬಗ್ಗೆ. ಅವನು ಆ ವ್ಯಕ್ತಿ ಬಗ್ಗೆ ನಮಗೂ ಅವ್ರಿಗೂ
ನಮ್ಗೆ ವ್ಯತ್ಯಾಸ ಆಗುತ್ತೆ. ಆಗೋದೇ ಇಲ್ಲ ನಮ್ಗೆ. ಯಾಕಂದ್ರೆ ಅಲ್ಲಿ ಅವ್ರದೇ ಇದೆ ಬೇರೆ, ನಮ್ಮ ಇದೆ ಬೇರೆ. ನಾನು ಜನಗಳ ಪರವಾಗಿರೋನು. ಜನಗಳು ಬೆಳಿಗ್ಗೆ ಸಹಾಯ ಮಾಡ್ಬೇಕು, ಜನಗಳಿಗೆ ತೊಂದರೆ ಕೊಡಬಾರ್ದು, ಜನಗಳಿಗೆ ಯಾವುದೇ ತರ ಒಂದು ಸಣ್ಣ ಇದು ಆಗ್ಬಂಗ್ ನಾನು ನಮ್ಮ ಇರೋದು ಆ ದೃಷ್ಟಿಯಿಂದ